ಸಾಕಷ್ಟು ಜನ ಬಂದ್ಕೊಂಡು ನಿಮ್ಮ ಹತ್ರ ಅವ್ರ ಲವ್ ಬ್ರೇಕಪ್ ಸ್ಟೋರಿಗಳು ಹೇಳ್ತಾರೆ, ಬಿಟ್ಬಿಡ್ರೋ ಮಾತಾಡ್ಬೇಡಿ ಆ ಥರ ಎಲ್ಲ ಅನ್ಸಿದ್ಯಾ ಅವ್ರ ಕತೆಗಳನ್ನ ಕೇಳಿ? ನನ್ಗೆ ಎಷ್ಟೋ ಜನ ಮಾತಾಡ್ಸ್ಬೇಕಾದ್ರೆ ಹಿಂಗೆ ಪಾಸ್ ಆಗುತ್ತೆ ಅಂತಾರಲ್ಲ, ಹಂಗೆ ಪಾಸ್ ಆಗ್ತಾ ಇರುತ್ತೆ ಒಂದೊಂದು ಟೈಮ್. ಐ ಕಾಂಟ್ ರಿಯಾಕ್ಟ್. ಓಕೆ, ನನ್ನ ಲೈಫಲ್ಲಿ ಹಿಂಗಾಯ್ತು. ಈಗ ನಂಗೊಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು 8-9 ಇಯರ್ಸ್ ಬ್ಯಾಕ್ ಇದು ನನ್ಗೆ ಇಷ್ಟ ಆಗಿದೆ ಯಾವುದೋ ಒಂದು ಹುಡುಗಿ. ಇವಾಗ ಅವರೇ ಹೇಳ್ತಾ ಇರ್ತಾರೆ, ಅವಾಗ ಇಷ್ಟ ಆಯಿತು, ದಟ್ ವಾಸ್ ಡಿಫ್ರೆಂಟ್ ಫೇಸ್ ಆಫ್ ಲೈಫ್. ಇವಾಗ ಹೆಂಗಾಗಿದೆ ಅಂದರೆ ಜೀವನದಲ್ಲಿ ಅದೊಂದು ಸೇಯಿಂಗ್ ಇದೆ ಮ್ಯಾಮ್, ಜೀವನದಲ್ಲಿ ಓದಬೇಕಾದ್ರೆ ನಿದ್ದೆ ಬರುತ್ತಂತೆ, ಅಂದರೆ ಪಾಠ ಕಲಿಬೇಕಾದ್ರೆ ನಿದ್ದೆ ಬರುತ್ತೆ, ಆದರೆ ಜೀವನ ಪಾಠ ಕಲಿಸ್ಬೇಕಾದ್ರೆ ನಿದ್ದೆ ಬರಲ್ವಂತೆ. ಇವಾಗ ಆ ಫೇಸಲ್ಲಿ ಇದ್ದೀವಿ. ಸೊ ಹೆಂಗಾಗುತ್ತೆ ಅಂದರೆ ಆವಾಗ ಎಲ್ಲದೂ ನೋಡಿದೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು, ಹೌದು ಇದು ಜೀವನ ಅನಿಸ್ತಾ ಇತ್ತು. ಬಟ್ ಅದು ಜೀವನ ಅಲ್ಲ. ಜೀವನದಲ್ಲಿ ಬೆಳವಣಿಗೆ, ದುಡ್ಡು ಮಾಡೋದು, 4 ಜನ ನಮ್ಮನ್ನ ನೋಡಿ ಮರ್ಯಾದೆ ಕೊಡೋದು, ಮಾತಾಡ್ಸೋದು, ಹೆಸರು ಹೇಳಿದ್ರೆ ಕೆಲಸ ಆಗೋದು, ಇಲ್ಲ ಹೋದರೆ ಕೆಲಸ ಆಗೋದು, ಈ ಥರ ಯಾವಾಗ ಈ ಥರ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಬೆಳಿಬೇಕು, ಇನ್ನೂ ಏನಾದರೂ ದುಡಿತಾ ಇರಬೇಕು ಅಂತ ಈ ಥರ ಅನಿಸುತ್ತೆ. ಅದನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಆಫೀಸಲ್ಲಿ ಜನ ಹೇಳಬೇಕಾದ್ರೆ ಪ್ರೀತಿ ಬಗ್ಗೆ ಎಲ್ಲ ಅಂದರೆ ನಾನು ಒಂದ್ಸಲ ಅನ್ಕೊತಾ ಇರ್ತೀನಿ, ಆಫ್ ದ ಕ್ಯಾಮ್ರಾ ಹೇಳ್ತೀನಿ, ದಿಸ್ ಇಸ್ ನಾಟ್ ಲೈಫ್, ಇದಲ್ಲ. ನಾನು ಅವ್ಳಿಗೋಸ್ಕರ ಹಚ್ಚೆ ಹಾಕ್ಸ್ಕೊತೀನಿ, ಕೈ ಕೊಯ್ಕೊತೀನಿ, ಅಷ್ಟು ಸುತ್ತೀನಿ. ಪ್ರೀತಿ ಮಾಡಿ, ಪ್ರೀತಿ ಮಾಡಬೇಡಿ ಅನ್ನಲ್ಲ, ಕುರುಡು ಪ್ರೀತಿ ಮಾಡಬೇಡಿ. ಮೊದಲನೇ ಪ್ರೀತಿ ಅಪ್ಪ ಅಮ್ಮಂಗೆ ಕೊಡಿ. ಅಪ್ಪ ಅಮ್ಮನ ನೀವು ಯಾವತ್ತು ಪ್ರೀತಿ ಮಾಡಿದ್ರು ಅದು ವೇಸ್ಟ್ ಆಗಲ್ಲ. ಬಟ್ ಹುಡುಗಿ ಮೇಲೆ ಅದು ಕುರುಡು ಪ್ರೀತಿ ಇಟ್ಕೋಬೇಡಿ.